ಹಾಸನದ ಗಣೇಶ ಮೆರವಣಿಗೆಯ ಸಂದರ್ಭದಲ್ಲಿ ದೊಡ್ಡ ಮಟ್ಟದಲ್ಲಿ ದುರಂತ ಸಂಭವಿಸಿದೆ. ಭೀಕರ ದುರಂತ ಅದು. ಈ ದುರಂತ ಆದ ಬಳಿಕ ಈಗ ಅಧಿಕಾರಿಗಳು ಎಚ್ಚೆತ್ತುಕೊಂಡಿದ್ದಾರೆ. ಯಾವಾಗ ಆ ಟ್ರಕ್ ಚಾಲಕ ಡಿವೈಡರ್ನ ದಾಟಿ ಈ ಒಂದು ದುರಂತಕ್ಕೆ ಕಾರಣರಾದ್ರಲ್ಲ, ಈಗ 10 ಜನರ ಸಾವು ಪ್ರಕರಣದ ಬಳಿಕ ಅಧಿಕಾರಿಗಳು ಎಚ್ಚೆತ್ತುಕೊಂಡಿದ್ದಾರೆ. ಗ್ರಾಮದ ವ್ಯಾಪ್ತಿಯಲ್ಲಿ 6 ಕಡೆ ಹಂಸನ್ನು ಅಳವಡಿಕೆ ಮಾಡಲಾಗಿದೆ. ಜಲ್ಲಿ ಡಾಂಬರನ್ನು ಬಳಸಿ ಸಣ್ಣ ಸಣ್ಣ ಹಂಸ ನಿರ್ಮಾಣ ಮಾಡಲಾಗ್ತಾ ಇದೆ. ವಾಹನ ವೇಗ ಕಡಿವಾಣಕ್ಕೆ ಹೆದ್ದಾರಿ ಪ್ರಾಧಿಕಾರ ಈ ಒಂದು ಪ್ರಯತ್ನ ಮಾಡ್ತಾ ಇದೆ. ಸ್ಥಳೀಯರಿಂದ ಮೆಚ್ಚುಗೆ ವ್ಯಕ್ತವಾಗ್ತಾ ಇದೆ. ಶಾಶ್ವತ ಪರಿಹಾರಕ್ಕಾಗಿ ಆಗ್ರಹ ಕೂಡ ಕೇಳಿ ಬರ್ತಾ ಇದೆ. ಅಂದರೆ ಈ ರೀತಿಯ ಹಂಸೇನು ಹಾಕ್ತಿದ್ದಾರಲ್ಲ, ಎಷ್ಟೇ ಸ್ಪೀಡ್ ಇದ್ದರೂ ಕೂಡ ಅದು ಕಾರಣದ ತಕ್ಷಣ ಸ್ಲೋ ಮಾಡಬೇಕಾಗತ್ತೆ. ಯಾಕಂದರೆ ಅಪಘಾತದ ಪ್ರಕರಣಗಳ ಸಂಖ್ಯೆ ಕಡಿಮೆ ಆಗಬೇಕು ಅಂದರೆ ಈ ರೀತಿಯ ಹಂಸಗಳ ನಿರ್ಮಾಣ ಆಗಬೇಕಾಗತ್ತೆ. ಹಾಗಾಗಿ ವಾಹನ ವೇಗವನ್ನು ಕಡಿವಾಣ ಹಾಕೋದಕ್ಕೆ ಹೆದ್ದಾರಿ ಪ್ರಾಧಿಕಾರ ಈ ರೀತಿಯಾಗಿ ಪ್ರಯತ್ನವನ್ನು ಮಾಡ್ತಾ ಇರೋದು, ಅದನ್ನು ಕೂಡ ನೀವು ಗಮನಿಸ್ತಾ ಇದ್ರಿ. ಎಲ್ಲೆಲ್ಲಿ ಡೇಂಜರ್ ಅಂತ ಅನಿಸುತ್ತೆ ಅಲ್ಲಿ ಈ ರೀತಿಯ ಹಂಸಗಳ ನಿರ್ಮಾಣ ಆಗ್ತಾ ಇದೆ. ಇದು ಆಗಬೇಕು. ಮೀಡಿಯಾ